ನಾನು ಈಗ ಮನೆಯಲ್ಲಿ ಮಾಡುವಂಥ ರುಚಿಕರವಾದ ಮಿಕ್ಸ್ಚರ್ ಯಾವ ರೀತಿ ಮಾಡೋದು ಈಗ ತಿಳಿಸ್ಕೊಡ್ತೇನೆ. ಅದಕ್ಕೆ ಬೇಕಾದ ಸಾಮಗ್ರಿಗಳು ಯಾವೆಂದರೆ ಕಡಲೆ ಹಿಟ್ಟು ಒಂದು 1/4 kg ತಗೊಳ್ಳೋದು, ಅಕ್ಕಿ ಹಿಟ್ಟು 1 ಲೋಟ. ಈ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಕಾಯಿಸಿಬಿಟ್ಟು ಹಾಕಬೇಕು. ನಂತರ ಇದಕ್ಕೆ ಖಾರಕ್ಕೆ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಪಾತಿ ಹದಕ್ಕೆ ಕಲಸಿಕೊಳ್ಳಬೇಕು. ಇದನ್ನು ಹೇಗೆ ಮಾಡುವುದು ಎಂದು ನೋಡಿಸ್ಕೊಡ್ತೇನೆ. ಎಲ್ಲ ಥರದ ಬೇಳೆಗಳನ್ನು ಬೇಯಿಸ್ಕೊಂಡು ಮಾತಾಡಿ. ಈಗ ಸ್ವಲ್ಪ ಆದಮೇಲೆ ಹೀಗೆ ತಿರುವಾಕೋಬೇಕು. ಎರಡೂ ಕಡೆ ಚೆನ್ನಾಗಿ ಬೆಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ಎಲ್ಲ ಥರದ್ದು ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಒಂದು 2, 3, 4 ಥರ ಬಿಳೆಗಳು ತಗೊಂಡು ಯಾವ ಆಕಾರದಲ್ಲಿದ್ದರೆ ಆ ಆಕಾರದಲ್ಲಿ ಹಿಂಡ್ಕೊಳ್ಳೋದು. ಒಂದು ಚಕ್ಲಿ ಆಕಾರದಲ್ಲಿ, ಇನ್ನೊಂದು ತೇನ್ತೊಳೆ ಆಕಾರದಲ್ಲಿ, ಇನ್ನೊಂದು ಮಿಕ್ಸ್ಚರ್ ಆಕಾರದಲ್ಲಿ, ಇನ್ನೊಂದು ಟೇಪ್ ಆಕಾರದಲ್ಲಿ 4 ಬಿಳ್ಳೆಗಳನ್ನು ಹಾಕ್ಕೊಂಡು 4 ಥರ ಹಾಕ್ಕೊಳ್ಳೋದು. ಆಮೇಲೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಮೊದಲು ಚಕ್ಕಲಿ ಒರಳನ್ನು ತೆಗೆದುಕೊಂಡು ಅದರಲ್ಲಿ ಇರುವ ಸಣ್ಣ ಎಳೆ, ಚಕ್ಕಲಿ ಎಳೆ, ಟೇಪ್ ಎಳೆ, ತೇನ್ತೊಳೆ ಇರುವ ಆಕಾರದಲ್ಲಿರುವ ಬಿಳ್ಳೆಗಳನ್ನು ತೆಗೆದುಕೊಂಡು ಒರಳಿಗೆ ಎಣ್ಣೆ ಸವರಿ ಹಿಟ್ಟನ್ನು ಇಟ್ಟು ಮುಚ್ಚಳ ಹಾಕಿ ಬಾಣಲೆಯಲ್ಲಿ ಎಣ್ಣೆ ಕಾಯಲು ಇಟ್ಟು ಕಾದ ನಂತರ ಬಾಣಲೆಯಲ್ಲಿ ಎಣ್ಣೆಯಲ್ಲೇ ಚಕ್ಕಲಿಯನ್ನು ಒರಳಿನಲ್ಲಿ ಹಿಂಡಬೇಕು. ನಂತರ ಎರಡೂ ಕಡೆ ಬ್ರೌನ್ ಕಲರ್ ಬರೋವರೆಗೂ ಕರಿಯಬೇಕು. ನಂತರ ತೆಗೆದು ಬಟ್ಟಲಿಗೆ ಹಾಕಿ. ಆಮೇಲೆ ಕಡಲೆಬೀಜ ಅದೇ ಜಾಲರದಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಇಟ್ಕೋಬೇಕು. ಅದು ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆಲ್ಲೇ ಇಟ್ಕೊಂಡಿದ್ದು ಅದು ಸ್ವಲ್ಪ ಶಬ್ದ ಬರುತ್ತೆ, ಚಟಪಟ ಅಂತ ಶಬ್ದ ಬರುತ್ತೆ. ಆವಾಗ ಕೆಂಪು ಬಣ್ಣ ಬಂದಾಗ ಆಗಿದೆ ಅಂತ ಅದನ್ನು ತೆಗೆದು ಹಾಕ್ಕೊಂಡು ಆಮೇಲೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಎಲ್ಲ ಆಕಾರದ್ದು ತೆಗೆದು ಪುಡಿ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ತಟ್ಟೆಯಲ್ಲಿ ಹಾಕೋದು. ಆವಾಗ ಅದನ್ನು ತಿಂದರೆ ಒಳ್ಳೆ ಕ್ರಿಸ್ಪಿಯಾಗಿ ಇರುತ್ತೆ, ಒಳ್ಳೆ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಈ ಮಿಕ್ಸ್ಚರ್ ಮಾಡಿರೋದ್ರಿಂದ ನವರಾತ್ರಿ ಹತ್ತಿರ ಬರ್ತಾಯಿದೆ. ಮಕ್ಕಳು ಮನೆಗಳಿಗೆ ಬಂದು ಮನೆಗೂ ಬರ್ತಾರಲ್ಲ, ಅವ್ರುಗಳಿಗೆ ಕೊಡೋದಕ್ಕೆ ಒಳ್ಳೆ ಸ್ನ್ಯಾಕ್ಸ್ ಇದು. ಇಂಥ ಮಿಕ್ಸ್ಚರ್ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಹಂಚ್ಬೋದು ಅಂತ. ಮನೆಯಲ್ಲೇ ಮಾಡಿರುವಂಥದ್ದು ಆರೋಗ್ಯವಾಗಿರುತ್ತೆ, ಮಕ್ಕಳಿಗೂ ಒಳ್ಳೆಯದು. ಅವರು ಸಂತೋಷವಾಗಿ ಬೊಂಬೆ ಬಾಗಿನಕ್ಕೆ ತಗೊಂಡು ಹೋಗ್ತಾರೆ. ಆರೋಗ್ಯಕರವಾದ ಮಿಕ್ಸ್ಚರ್ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಗಿರಿ ಪ್ರಪಂಚ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯಕರವಾದ ಮಿಕ್ಸ್ಚರ್ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಗಿರಿ ಪ್ರಪಂಚ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.